ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿ. ಹಳ್ಳ ಕೊಳ್ಳದ ನೀರಿನಲ್ಲಿ ಬೆಳೆಯುವ ಆಫ್ ಅಂದರೆ ಹುಲ್ಲಿನ ಹೂವಿನ ಹುಡಿ ಅಥವಾ ಪರಾಗ ಹರಡುವಿಕೆಯಿಂದಾಗಿ ಕುಷ್ಟಗಿ ತಾಲೂಕಿನ ಟೆಕ್ಕಳಕಿ ಗ್ರಾಮಸ್ಥರು ಆರೋಗ್ಯ ತೊಂದರೆ ಎದುರಿಸುತ್ತಿರುವ ವಿಷಯ ಬೆಳಕಿಗೆ ಬಂದಿದೆ. ಬಿಜ್ಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಳಕಲ್ ಮಾರ್ಗದ ಮುಖ್ಯ ರಸ್ತೆ ಮಧ್ಯೆ ಬರುವ ಹಳ್ಳದ ಉದ್ದಕ್ಕೂ ಆಳೆತ್ತರ ಆಫ್ ಅಂದರೆ ಹುಲ್ಲು ಹುಲುಸಾಗಿ ಬೆಳೆದಿದೆ. ರಸ್ತೆಗೆ ಹೊಂದಿಕೊಂಡು ಬರುವ ಗ್ರಾಮದ ಮನೆಗಳಿಗೆ ಸಾರ್ವಜನಿಕರು ಬಳಸುವ ನೀರಿನ ಟ್ಯಾಂಕರ್, ಕೊಡಪಾನ ಅಂದರೆ ಬಿಂದಿಗೆ, ಬ್ಯಾರಲ್, ಟಾಕಿಗಳಲ್ಲಿ ಸಂಗ್ರಹಿಸಿಡುವ ಕುಡಿಯುವ ನೀರಿನಲ್ಲಿ ಆಫ್ ಅಥವಾ ಹುಲ್ಲಿನ ಹೂವಿನ ಹುಡಿ ಗಾಳಿಯ ಮೂಲಕ ತೂರಿ ಬಂದು ಸೇರಿಕೊಳ್ಳುತ್ತಿದೆ. ಜೊತೆಗೆ ಮನೆಗಳೊಳಗೆ ಅಂಗಳದಲ್ಲಿ ಹರಡಿಕೊಳ್ಳುತ್ತಿದೆ. ಇದರಿಂದಾಗಿ ಜನ ಊಟಕ್ಕೆ ಕುಳಿತಾಗ ಗಾಳಿಯಿಂದ ತೂರಿ ಬರುವ ಹೂವಿನ ಹುಡಿ ಊಟದ ತಟ್ಟೆಯಲ್ಲಿ ಬೀಳುತ್ತಿದ್ದು, ಇದರ ಸೇವನೆಯಿಂದ ಆರೋಗ್ಯ ತೊಂದರೆ ಎದುರಿಸುವಂತಾಗಿದೆ. ಹೀಗಾಗಿ ಊಟ ಮಾಡದಿರುವ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಬಟ್ಟೆ, ದವಸ ಧಾನ್ಯಗಳನ್ನು ಮುಚ್ಚಿಡುವಂತಾಗಿದೆ. ದಿನನಿತ್ಯ ಹರಡುತ್ತಿರುವ ಹಾಫಿನ ಹುಡಿ ಅಥವಾ ಪರಾಗದ ಧೂಳನ್ನು ಗೂಡಿಸಿ ಸಾಕಾಗಿದೆ ಎಂದು ರೋಸಿ ಹೋಗಿರುವ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕಣ್ತಪ್ಪಿ ನೀರು ಕುಡಿಯುವಾಗ, ಊಟ ಮಾಡುವಾಗ ಹಾಫಿನ ಹುಡಿ ಹೊಟ್ಟೆ ಸೇರುತ್ತಿದೆ. ಕಣ್ಣಿಗೆ ಹಾಗೂ ಮೈತುಂಬ ಹರಡುತ್ತಿದ್ದು, ಇದರಿಂದ ಹೊಟ್ಟೆ ನೋವು, ಮೈ ತುರಿಕೆ ಮತ್ತಿತರೆ ಆರೋಗ್ಯ ಸಮಸ್ಯೆಗಳು ಎದುರಿಸಿ ಆಸ್ಪತ್ರೆಗೆ ಅಲೆದಾಡುವಂತಾಗಿದೆ. ಈ ಕುರಿತು ಬಿಜ್ಕಲ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದೆ. ಹಳ್ಳದ ಉದ್ದಕ್ಕೂ ಬೆಳೆದು ನಿಂತ ಹುಲ್ಲಿನ ಹಾಫನ್ನು ತೆರವುಗೊಳಿಸಿ ಹುಡಿಯಿಂದ ಮುಕ್ತಗೊಳಿಸಿ ಎಂದು ಕೋರಲಾಗಿದೆ. ಆದರೆ ಪಂಚಾಯಿತಿ ಅಧಿಕಾರಿಗಳು ಮಾತ್ರ ಹಾಫ್ ತೆರವು ಕಾರ್ಯಾಚರಣೆಗೆ ಮುಂದಾಗುತ್ತಿಲ್ಲ. ಇದರಿಂದ ಮಕ್ಕಳು, ವಯೋವೃದ್ಧರು, ಮಹಿಳೆಯರು ಸೇರಿದಂತೆ ಇಡೀ ಗ್ರಾಮಸ್ಥರು ಹುಡಿಯಿಂದಾಗಿ ಯಾತನೆ ಅನುಭವಿಸುವಂತಾಗಿದೆ. ಆರೋಗ್ಯ ಸಮಸ್ಯೆ ಏನಾದರೂ ವಿಕೋಪಕ್ಕೆ ಹೋಗುವ ಮುನ್ನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು. ಇಲ್ಲದಿದ್ದರೆ ಇಡೀ ಗ್ರಾಮಸ್ಥರು ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಧರಣಿ ಕುಳಿತು ಪ್ರತಿಭಟನೆ ನಡೆಸುವುದಾಗಿ ಈ ಮೂಲಕ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ಮಾಧ್ಯಮಕ್ಕೆ ಗ್ರಾಮಸ್ಥರು ನೀಡಿದ ದೂರು ಆಧರಿಸಿ ಬಿಜ್ಕಲ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನು ವಿಚಾರಿಸಿದಾಗ ಆಫ್ನಿಂದ ಗ್ರಾಮಸ್ಥರು ಸಮಸ್ಯೆ ಎದುರಿಸುತ್ತಿರುವುದು ಗಮನಕ್ಕಿದೆ. ಇನ್ನೊಂದು ದಿನದಲ್ಲಿ ಹಳ್ಳದ ಬದುವಲ್ಲಿ ಬೆಳೆದ ಹುಲ್ಲಿನ ಆಫನ್ನು ಯಂತ್ರದ ಮೂಲಕ ತೆರವು ಕಾರ್ಯ ಕೈಗೊಳ್ಳಲಾಗುವುದು ಎಂದು ಕಳೆದ 3-4 ದಿನಗಳ ಹಿಂದೆ ಹೇಳಿಕೆ ನೀಡಿದ್ದರು. ಆದರೆ ಪಂಚಾಯಿತಿಯವರು ಈವರೆಗೂ ಗ್ರಾಮದತ್ತ ಸುಳಿದಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಆಫ್ ತೆರವು ಕಾರ್ಯಾಚರಣೆಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮುಂದಾಗುತ್ತಾರೋ ಇಲ್ಲವೋ ಕಾದು ನೋಡಬೇಕಿದೆ. ಇಲ್ಲಿ ನೋಡ್ರಿ, ನಮ್ಮೂರಾಗ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ಟಕ್ಕಳಿಕೆ ಅಂತ ಊರು. ಏನು ಉಣ್ಣಾಕು ನಮ್ಗೆ ಇದಾಗೈತಿ, ನೀರು ಕುಡಿಯಾಕೂ ಇಲ್ಲ. ಊರ್ನಾರ ಬಂದ್ರೆ ನೀರು ಕೊಡಕ್ಕಾಗಲ್ಲ. ಬಾಯಿಗೆಲ್ಲ ಕೊಡಕ್ಕೆ ಅರಿವಿ ಕಟ್ಬೇಕು, ಗಡಿಗೆಗೆ ಅರಿವಿ ಕಟ್ಬೇಕು. ಎಲ್ಲ ಹೊಟ್ಟೆ ಕೊಂಟತ. ಈ ಥರ ಬಟ್ಟೆ ಹಾಕಿದ್ರೆ ಬಟ್ಟೆಯಾಗ ತಲೆ ಮೇಲೆ ಮೈಯಾಗ ಎಲ್ಲ ಮನಿ ಎಲ್ಲ ಅದೈತಿ ಊರೆಲ್ಲ. ಅದನ್ನ ಏನಾರಾದ್ರೂ ಬಂದು ಅದಕ್ಕೆ ಮುಖ್ಯಸ್ಥರಾದಾರ ಬಂದು ಅದನ್ನ JCB ಅದನ್ನ ತಳಗ ಹಾಕಿ ಹೋಗ್ರಿ. ಎಲ್ಲ ಊರೆಲ್ಲ ಎಲ್ಲದ್ರಾಗ ಹೋಗಕತ್ತೈತಿ ಅದು. ಇಲ್ಲಾಂದ್ರೆ ನಾವು ಅಷ್ಟರು ಕುಡ್ಕೊಂಡು ಪಂಚಾಯತಿಗೆ ಬಂದು ನಾವು ಅಲ್ಲಿ ಸತ್ಯಾಗ್ರಹ ಮಾಡ್ತೀವಿ. ಇಲ್ಲ